ಅಳ್ಬೇಡ ಕಣಮ್ಮ ಮಂಜಿ, ಸಮಾಧಾನ ಮಾಡ್ಕೊ. ಅಳ್ತಾ ಕೂತ್ರೆ ಈಗ ಏನೂ ಆಗಲ್ಲ. ಹೇಗಾದರೂ ಮಾಡಿ ಬೇಗ ದುಡ್ಡನ್ನ ಹೊಂದಿಸ್ಕೊಂಬ. ಹಾಂ, ಆದರೂ ನೀನು ಗಂಗಂಗೆ ಒಂದ್ಸತಿ ಫೋನ್ ಮಾಡಿ ನಿಮ್ಮ ಅಪ್ಪಯ್ಯ ಈ ರೀತಿ ಇದ್ದಾರೆ ಅಂತ ಒಂದು ಮಾತು ಹೇಳ್ಬೇಕಿತ್ತು ಕಣಮ್ಮ. ಹಾಂ, ನಾನು ಹೇಳ್ತಿದ್ದೀನಿ ನೋಡು. ಆಮೇಲೆ ಆ ಮಗಿಗೆ ಗೊತ್ತಾದಾಗ ಮನ್ಸಿಗೆ ತುಂಬ ಬೇಜಾರು ಮಾಡ್ಕೊತಾಳೆ. ಅಪ್ಪನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾಳೆ. ಒಂದ್ಸತಿ ಫೋನ್ ಮಾಡಿ ತಿಳಿಸಮ್ಮ. ಅಣ್ಣ, ನಾನು ಹೇಗಾದರೂ ಮಾಡಿ ಬೇಗ ಹೋಗಿ ದುಡ್ಡನ್ನ ಹೊಂದಿಸ್ಕೊಂಬಂದ್ಬಿಡ್ತೀನಿ ಅಣ್ಣ. ಯಾರಾದರೂ ಕೈ ಕಾಲಾದರೂ ಹಿಡ್ದು ದುಡ್ಡನ್ನ ಹೊಂದಿಸ್ಕೊಂಬರ್ತೀನಿ. ಅಲ್ಲಿವರೆಗೂ ನಮ್ಮ ಮನೆಯನ್ನು ಬಿಟ್ಟು ಎಲ್ಲೋ ಹೋಗ್ಬಿಡ್ರಿ ಅಣ್ಣ. ನಮ್ಮ ಮನೆಯವ್ರ ಜೊತೆನೇ ಇರ್ರಿ ಅಣ್ಣ. ನಾನು ಬೇಗ ಬರ್ದ್ಬಿಡ್ತೀನಿ ಅಣ್ಣ. ಇದೊಂದು ಸಹಾಯ ಮಾಡಿ ಅಣ್ಣ, ಸಾಕು. ಸರಿ ಕಣಮ್ಮ, ಆಯಿತು. ಬೇಗ ಹೋಗಿ ಬೇಗ ಬಾ. ಅಳ್ಬೇಡ. ಬೇಗ ಹೋಗಿ ಏನೇನು ವ್ಯವಸ್ಥೆ ಮಾಡಬೇಕು ಅದನ್ನ ನೋಡು. ಇದೇ ರೀತಿ ನೀನು ಅಳ್ತಾ ಇದ್ರೆ ಅಲ್ಲ, ಆ ಸೀನಪ್ಪಂಗೆ ಧೈರ್ಯ ಹೇಳೋರು ಯಾರು ಹೇಳು? ಏನಾಗಲ್ಲ, ಹೋಗು, ಎಲ್ಲ ಒಳ್ಳೇದೇ ಆಗುತ್ತೆ. ಬೇಗ ಹೇಗಾದರೂ ಮಾಡಿ ದುಡ್ಡನ್ನ ಹೊಂದಿಸ್ಕೊಂಬ. ಸರಿ ಆಯ್ತಣ್ಣ, ಬೇಗ ಹೋಗಿ ಬೇಗ ಬಂದ್ಬಿಡ್ತೀನಿ. ಯಾಕೋ ಮನಸ್ಸಿಗೆ ತುಂಬಾನೇ ಸಂಕಟ ಆಗ್ತಿದೆ. ಯಾಕಂತ ಗೊತ್ತಾಗ್ತಿಲ್ಲ. ನಿನ್ನೆ ಕನ್ಸಲ್ ಬೇರೆ ನಮ್ಮ ಅಪ್ಪಯ್ಯನೇ ಬಂದಿತ್ತು. ಊರಲ್ಲಿ ನಮ್ಮ ಅಪ್ಪಯ್ಯ ಹೇಗಿದ್ದಾರೋ ಏನೋ. ನಾನು ಅವತ್ತು ಫೋನ್ ಮಾಡಿ ಒಂದ್ಸತಿ ಮಾತಾಡ್ದೆ ಅಷ್ಟೇ. ಅದಾದಾಗಿಂದ ಮತ್ತೆ ಅಪ್ಪಯ್ಯನ ಫೋನ್ ಮಾಡಿ ಮಾತಾಡ್ಸ್ತೇ ಇಲ್ಲ. ಅದು ಇದು ಅಂದ್ಕೊಂಡು ಅಪ್ಪಯ್ಯನ ಫೋನ್ ಮಾಡೋದೇ ಮರ್ತ್ಬಿಟ್ಟೆ. ರಾಜು ಹತ್ರ ನಮ್ಮ ಅಪ್ಪಯ್ಯನ ಫೋನ್ ಮಾಡಿಸಿ ಮಾತಾಡ್ಬೇಕು. ಯಾಕೋ ಮನಸ್ಸಿಗೆ ಶಾನೆ ಬೇಜಾರಾಗ್ತಿದೆ. ಯಾಕೋ ನಮ್ಮಪ್ಪ ಹಿಂಗ್ ನೋಡಂಗಾಗ್ತಿದೆ. ರಾಜು ಊರಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಯಾಕೋ ಸುಮ್ಮನಾಗ್ಬಿಟ್ರು. ಇನ್ನೊಂದ್ಸತಿ ರಾಜುಗೆ ಹೇಳ್ಬೇಕು, ರಾಜು ನಂಗೆ ಅಪ್ಪ ಇನ್ನು ನೋಡಂಗಾಗಿದೆ, ಒಂದ್ಸತಿ ಊರಿಗೆ ಹೋಗಿ ಬರೋಣ ಅಂತ ಹೇಳ್ಬೇಕು. ಹಲೋ ಗಂಗಾ ಮೇಡಮ್, ಏನ್ರಿ ಯೋಚನೆ ಮಾಡ್ತಿದ್ದೀರಾ? ಯಾಕ್ರಿ ಈ ರೀತಿ ಬಂದು ಇತ್ಲ ಕಡೆ ಕೂತಿದ್ದೀರಾ? ಯಾಕೆ, ಏನಾಯ್ತು? ಓಯ್ ಗಂಗಾ, ಏನಾಯ್ತು? ಯಾಕೆ ಈ ರೀತಿ ಹೇಳ್ತಿದೀಯಾ? ಏನಾಯ್ತು ಗಂಗಾ? ಯಾರಾದ್ರೂ ಏನಾದ್ರು ಅಂದ್ರ? ಅತ್ತೆ ಏನಾದ್ರು ಹೇಳಿದ್ರ? ಯಾಕೆ ಈ ರೀತಿ ಹೇಳ್ತಿದೀಯಾ ಗಂಗಾ? ಏನಾಯ್ತು ಅಂತ ಹೇಳು. ಅದು ರಾಜು, ನಂಗೆ ಯಾಕೋ ಕನ್ಸಲ್ಲಿ ನಮ್ಮ ಅಪ್ಪಯ್ಯನೇ ಬರ್ತಿತ್ತು ರಾಜು. ಊರಲ್ಲಿ ನಮ್ಮ ಅಪ್ಪಯ್ಯ ಹೇಗಿದ್ದಾರೋ ಏನೋ. ಅವ್ರಿಗೆ ಒಂದ್ಸತಿ ಫೋನ್ ಮಾಡೋ ಕೂಡ ಮಾತಾಡ್ಲಿಲ್ಲ. ಯಾಕೋ ನಮ್ಮಪ್ಪ ಹಿಂಗೆ ತುಂಬಾ ನೋಡಂಗಾಗ್ಬಿಟ್ಟಿದೆ ರಾಜು. ಪ್ಲೀಸ್ ರಾಜು, ನಮ್ಮಪ್ಪ ಹಿಂಗೆ ಫೋನ್ ಮಾಡಿ ಮಾತಾಡೋಣ ರಾಜು. ಹಾಗೆ ನಮ್ಮ ಅಪ್ಪಯ್ಯನ ಹೋಗಿ ನೋಡ್ಕೊಂಬರ್ಬೇಕು ರಾಜು. ಯಾಕೋ ನಂಗೆ ಸಮಾಧಾನನೇ ಆಗ್ತಿಲ್ಲ. ನಮ್ಮ ಅಪ್ಪಯ್ಯ ಹೇಗಿದ್ದಾರೋ ಏನೋ ಅಂತ. ರಾತ್ರಿ ಎಲ್ಲ ಕನ್ಸಲ್ಲಿ ನಮ್ಮ ಅಪ್ಪಯ್ಯನೇ ಬರ್ತಿತ್ತು. ಹಾಗಾಗ್ಬಿಟ್ಟು ನಂಗೆ ಬೆಳಿಗ್ಗಿಂದ ಯಾವ್ದ ಮೇಲೂ ಇಂಟ್ರೆಸ್ಟೇ ಇಲ್ಲ. ನಮ್ಮ ಅಪ್ಪಯ್ಯ ನೋಡಂಗಾಗಿತ್ತು ರಾಜು. ಹೇಗಾದ್ರೂ ಮಾಡಿ ನಮ್ಮ ಅಪ್ಪಯ್ಯನ ಫೋನ್ ಮಾಡಿ ರಾಜು, ಮಾತಾಡೋಣ ಪ್ಲೀಸ್. ಅಯ್ಯೋ ಹುಚ್ಚು ಹುಡುಗಿ, ಇಷ್ಟಕ್ಕೆ ಯಾರಾದ್ರೂ ಅಳ್ತಾರಾ? ಅಲ್ಲ, ನನ್ನ ಫೋನ್ ಯಾವಾಗಲೂ ಇಲ್ಲೇ ಇರುತ್ತಪ್ಪ. ಇಲ್ಲ, ಮನೇಲಿ ಲ್ಯಾಂಡ್ಲೈನ್ ಎಲ್ಲ ಇದ್ದಾವೆ. ಅದರಲ್ಲಿ ನಿಮ್ಮಪ್ಪ ಈ ನಂಬರ್ ತಗೊಂಡು ಫೋನ್ ಮಾಡೋಕ್ಕೆ ಯಾರಾದರೂ ಬೇಡ ಅಂತಾರಾ? ನೀನು ಫೋನ್ ಮಾಡ್ದಲೇ ಈಗ ನಮ್ಮಪ್ಪ ನೆನ್ಪು ಬರ್ತಿದೆ ಅಂತ ಈ ರೀತಿ ಅಳ್ತಿದೆಯಲ್ಲ ಗಂಗಾ. ಫಸ್ಟ್ ಅಳೋದು ನಿಲ್ಲಿಸು. ತಡಿ, ನಾನೇ ಫೋನ್ ಮಾಡಿಕೊಡ್ತೀನಿ, ಮಾತಾಡು ನಿಮ್ಮಪ್ಪಯ್ಯನ. ತಗೋ ಗಂಗಾ, ಫೋನ್ ಮಾಡಿಬಿಟ್ಟು ನಿಮ್ಮಪ್ಪಯ್ಯ ಹೇಗಿದ್ದಾರೆ ಅಂತ ತಿಳ್ಕೊ. ಹಲೋ ಹಲೋ, ಯಾರು ಮಾತಾಡ್ತಿರೋದು? ಹಲೋ ಹಲೋ ಹಲೋ, ಯಾರು ಮಾತಾಡ್ತಿರೋದು? ಹಲೋ, ಫೋನ್ ರಿಸೀವ್ ಮಾಡಿದ್ರು ಗಂಗಾ? ತಂದೆ ರಿಸೀವ್ ಮಾಡಿದ್ದಾರೆ, ಆದ್ರೆ ಯಾರು ಅಂತ ಗೊತ್ತಾಗ್ತಿಲ್ಲ. ಅಪ್ಪಯ್ಯ ಧ್ವನಿ ಬರ್ತಿಲ್ಲ, ಅದಕ್ಕೆ ಕೇಳ್ತಿದ್ದೀನಿ. ಹಲೋ ಹಲೋ, ಯಾರು ಮಾತಾಡ್ತಿರೋದು? ಹಲೋ ಗಂಗಾನ ಮಾತಾಡ್ತಿರೋದು? ಹಾ, ನಾನು ಗಂಗನೇ. ನೀವ್ ಯಾರು ಅಂತ ಹೇಳಿ. ಅಯ್ಯ, ನಾನು ಕಣಮ್ಮ, ಶಂಕರಪ್ಪ ಮಾತಾಡ್ತಿರೋದು. ಹೇಗಿದೆಯಾ ಗಂಗಾ? ಚೆನ್ನಾಗಿದೆಯಾ? ಅಂಕಲ್ ನೀವಾ? ನಾನ್ ಚೆನ್ನಾಗಿದ್ದೀನಿ ಅಂಕಲ್, ನೀವ್ ಚೆನ್ನಾಗಿದ್ದೀರಾ? ಯಾಕೋ ಬೆಳಿಗ್ಗೆಯಿಂದ ನಮ್ಮ ಅಪ್ಪಯ್ಯ ಮಾತಾಡ್ಸ್ಬೇಕು ಅನಿಸ್ತು, ಅದಕ್ಕೆ ಫೋನ್ ಮಾಡಿದೆ ಅಂಕಲ್. ನಮ್ಮ ಅಪ್ಪಯ್ಯಂಗೆ ಒಂಚೂರು ಫೋನ್ ಕೊಡ್ತೀರಾ? ನಿಮ್ಮಪ್ಪಯ್ಯ ಈಗ ಎಲ್ಲಿ ಮಾತಾಡ್ತಾನಮ್ಮ? ನಿಮ್ಮಪ್ಪ ಹಿಂಗೆ ಮೈನರ್ ಹಾರ್ಟ್ ಅಟ್ಯಾಕ್ ಆಗಿದೆ, ಇಲ್ಲಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಕಣಮ್ಮ. ಸಡನ್ನಾಗಿ ಆಪ್ರೇಷನ್ ಆಗಬೇಕು, 50,000 ಬೇಕು ಅಂತ ಹೇಳ್ತಿದ್ರು. ಅದಕ್ಕೆ ನಿಮ್ಮ ಚಿಕ್ಕವ್ವ ಇದ್ದಾಳಲ್ಲ, ಎಲ್ಲಾದರೂ ಹೇಗಾದರೂ ಮಾಡಿ ದುಡ್ಡು ಹೊಂದಿಸ್ಕೊಂಬರ್ತೀನಿ ಅಂತ ಹೋಗಿದ್ದಾಳೆ ಕಣಮ್ಮ. ನಿಮ್ಮಪ್ಪಯ್ಯ ಈಗ ಮಾತಾಡೋ ಪರಿಸ್ಥಿತಿಲಿ ಇಲ್ಲ ಗಂಗಾ. ಏನ್ ಹೇಳ್ತಿದ್ದೀರಾ ಅಂಕಲ್ ನೀವು? ನಮ್ಮ ಅಪ್ಪಂಗೆ ಹಾರ್ಟ್ ಅಟ್ಯಾಕ್ ಆಗಿದೆಯಾ? ಯಾವಾಗ? ಹೇಗಾಯ್ತು? ಅಯ್ಯೋ ದೇವ್ರೆ, ನಂಗೆ ಯಾರು ಈ ವಿಷಯನೇ ತಿಳಿಸಿಲ್ವಲ್ಲ. ಏನಾಯ್ತು ಅಂಕಲ್? ಈಗ ಹೇಗಿದೆ ನಮ್ಮ ಅಪ್ಪಯ್ಯ? ಅಂಕಲ್ ಹೇಗಿದ್ದಾರೆ ಅಂತ ಹೇಳ್ತೀರಾ? ಏನಾಯ್ತು ಗಂಗಾ? ಯಾಕೆ ಈ ರೀತಿ ಗಾಬರಿ ಆಗಿದೆಯಾ? ಏನಾಯ್ತು? ನಿಮ್ಮಪ್ಪ ಚೆನ್ನಾಗಿದ್ದಾರೆ ತಾನೆ? ನಿಮ್ಮಮ್ಮ ನಿಮ್ಮ ತಮ್ಮ ಎಲ್ಲ ಚೆನ್ನಾಗಿದ್ದಾರೆ ತಾನೆ? ಯಾಕೆ ಈ ರೀತಿ ಗಾಬರಿ ಆಗ್ತಿದೆಯಾ? ಏನಾಯ್ತು? ಅಮ್ಮ ಗಂಗಾ, ಸಮಾಧಾನ ಮಾಡ್ಕೊ. ನಿಮ್ಮಪ್ಪಯ್ಯ ಸದ್ಯ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಆದರೆ ಸಡನ್ನಾಗಿ ಆಪ್ರೇಷನ್ ಮಾಡಲಿಲ್ಲ ಅಂದರೆ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಅಂತ ಡಾಕ್ಟ್ರ್ ಹೇಳಿದ್ದಾರೆ. ನೀನು ಎಲ್ಲಿದೆಯಾ? ಬಿರ್ನೆ ಬಾ ಗಂಗಾ. ನಿಮ್ಮಪ್ಪಯ್ಯ ನಿನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾನೆ. ಬೆಳಿಗ್ಗೆ ನನ್ನ ಹತ್ರ ಅದನ್ನೇ ಹೇಳ್ತಿದ್ದ. ಯಾಕೋ ನನಗೆ ನನ್ನ ಮಗಳು ನೆನಪು ಭಾರಿ ಬರ್ತಿತ್ತೆ. ನನ್ನ ಮಗಳಿಗೆ ನೋಡಂಗಾಗಿತ್ತೆ. ನನ್ನ ಮಗಳು ಮತ್ತೆ ಫೋನ್ ಮಾಡಿ ಮಾತಾಡ್ಸೇ ಇಲ್ಲ ಅಂತ ಹೇಳ್ತಿದ್ದ. ಬರಮ್ಮ ಗಂಗಾ, ಎಲ್ಲಿದೆಯಾ ನೀನು? ಬೇಗ ಬಾ. ಸರಿ ಆಯ್ತು ಅಂಕಲ್, ನಾನು ಈಗಲೇ ಹೊರಡ್ಬಿಡ್ತೀನಿ ಅಂಕಲ್. ಅಲ್ಲಿವರೆಗೂ ನಮ್ಮ ಅಪ್ಪಯ್ಯನ ಒಂಚೂರು ಹುಷಾರಾಗಿ ನೋಡ್ಕೊಂತೀರಿ ಅಂಕಲ್. ನಾನು ಈಗಲೇ ಬರ್ತೀನಿ.
ಯಾಕೆ ಗಂಗಾ, ಯಾಕೆ ಈ ರೀತಿ ಹೇಳ್ತಿದೀಯಾ? ಏನು ಅಂತ ಹೇಳಿದ್ರೆ ನನಗೂ ಗೊತ್ತಾಗುತ್ತಲ್ವಾ? ನೀನು ಈ ರೀತಿ ಸುಮ್ಮನೆ ಹೇಳ್ತಿದ್ರೆ ನನಗೆ ಹೇಗೆ ಗೊತ್ತಾಗುತ್ತೆ ಹೇಳು? ಅದು ರಾಜು, ನಮ್ಮಪ್ಪಂಗೆ ಮೈನರ್ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತೆ. ಸಡನ್ ಆಗಿ ಒಂದು ಆಪರೇಷನ್ ಮಾಡಬೇಕು ಅಂತ ಡಾಕ್ಟರ್ ಹೇಳಿದಾರಂತೆ. ಸದ್ಯಕ್ಕೇನು ಪ್ರಾಣಕ್ಕೆ ಏನು ಅಪಾಯ ಇಲ್ಲ. ಆಪರೇಷನ್ ಮಾಡಲಿಲ್ಲ ಅಂದ್ರೆ ಮುಂದೆ ಏನಾಗುತ್ತೋ ಹೇಳಕ್ಕಾಗಲ್ಲ ಅಂತ ಹೇಳಿದಾರಂತೆ ರಾಜು. ಪ್ಲೀಸ್ ರಾಜು, ನನ್ನನ್ನ ನಮ್ಮಪ್ಪ ಹತ್ರ ಕರ್ಕೊಂಡು ಹೋಗ್ರಿ ರಾಜು. ನಂಗೆ ಇಲ್ಲಿ ಇರಕ್ಕಾಗ್ತಿಲ್ಲ ರಾಜು. ನಡೀರಿ ರಾಜು, ಪ್ಲೀಸ್ ಹೇಗಾದ್ರೂ ಮಾಡಿ ನಮ್ಮ ಅಪ್ಪ ಹತ್ರ ಕರ್ಕೊಂಡು ಹೋಗಿ ರಾಜು. ಪ್ಲೀಸ್ ರಾಜು. ಹಾಂ, ನಿಮ್ಮಪ್ಪ ಹಿಂಗೆ ಮೈನರ್ ಹಾರ್ಟ್ ಅಟ್ಯಾಕ್ ಆಗಿದೆಯಂತ? ಅಯ್ಯೋ ದೇವ್ರೆ! ಗಂಗಾ, ಒಂದು ಕೆಲಸ ಮಾಡು, ನೀನು ಬೇಗ ರೆಡಿಯಾಗು. ನನ್ನ ಅಪ್ಪ ಹಿಂಗೆ ಹೋಗಿ ಹೇಳಿ ಬರ್ತೀನಿ, ಈ ರೀತಿ ಗಂಗಾ ಅವ್ರ ತಂದೆಗೆ ಈ ರೀತಿ ಆಗಿದೆಯಂತೆ, ಅದಕ್ಕೆ ಹೋಗಿ ಬರ್ತೀವಿ ಅಂತ ಕೇಳಿ ಬರ್ತೀನಿ. ನೀನು ಬೇಗ ಪಟ್ಟಂತ ರೆಡಿ ಆಗು ಗಂಗಾ. ಆಯ್ತು ರಾಜು, ಬೇಗ ಬರ್ರಿ ರಾಜು. ಹ್ಞೂ, ಸರಿ ಆಯಿತು ಗಂಗಾ. ಅಜ್ಜಿ, ಅಮ್ಮ, ಅಪ್ಪಯ್ಯ ಎಲ್ಲಿದ್ದಾರೆ? ಅಪ್ಪ ಎಲ್ಲೋಗಿದ್ದಾರೆ? ಕಾಣಿಸ್ತಿಲ್ವಲ್ಲ? ಎಲ್ಲಿದ್ದಾರೆ ಅಂತ ಹೇಳಮ್ಮ. ನಾನು ಫೋನ್ ಮಾಡಿದ್ದೆ, ಫೋನು ಯಾಕೋ ತೆಗಿತಿಲ್ಲ ಅಪ್ಪಯ್ಯ. ಅಪ್ಪಯ್ಯ ಎಲ್ಲಿದ್ದಾರಮ್ಮ? ಅಲ್ಲ ಕಣ್ಣ ರಾಜು, ಯಾಕೆ ಈ ರೀತಿ ದಿಗ್ಲು ಬಿದ್ದಿದೆ? ಯಾಕೆ ಈ ರೀತಿ ಜೋರಾಗಿ ಮಾತಾಡ್ತಿದೆ? ಯಾಕೆ ಏನಾಯ್ತು? ಅಯ್ಯೋ ಅಜ್ಜಿ, ಅದು ನಮ್ಮ ಗಂಗಾ ಇದ್ದಾಳಲ್ಲ, ಅವ್ರ ತಂದೆಗೆ ಮೈನರ್ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತೆ. ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದಾರಂತೆ. ಸಡನ್ನಾಗಿ ಆಪ್ರೇಷನ್ ಮಾಡಲಿಲ್ಲ ಅಂದರೆ ಮುಂದೆ ಜೀವಕ್ಕೆ ಏನಾದರೂ ಅಪಾಯ ಆಗ್ಬೋದು ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಗಂಗನ ಕರ್ಕೊಂಡು ಬೇಗ ಊರಿಗೆ ಹೊರಟಿದ್ದೀನಿ. ಅದಕ್ಕೆ ಅಪ್ಪಯ್ಯನ ಹತ್ರ ಹೇಳೋಗೋಣ ಅಂತ ಬಂದೆ ಅಜ್ಜಿ. ಏನ್ ಹೇಳ್ತಿದೀಯ ನೀನು? ಗಂಗನ ತಂದೆಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ? ಹೌದಾ? ಅಯ್ಯೋ ದೇವ್ರೆ. ಹೋಗು, ನಾನು ನಿಮ್ಮಪ್ಪಯ್ಯ ಬಂದಾಗ ಹೇಳ್ತೀನಿ ಈ ರೀತಿ ಗಂಗನ ತಂದೆಗೆ ಹುಷಾರಿಲ್ಲ ಅಂತ ಕರ್ಕೊಂಡು ಹೋಗಿದ್ದಾರೆ ಅಂತ. ನೀವು ಹೋಗ್ರಪ್ಪ, ಬಿರ್ನೆ ಹೋಗ್ರಿ. ಇಂಥದ್ರಲ್ಲೆಲ್ಲ ತಡ ಮಾಡಬಾರ್ದು, ಹೋಗ್ರಿ. ನಾನು ನಿಮ್ಮಪ್ಪ ಬಂದಾಗ ಹೇಳ್ತೀನಿ. ರಾಜು, ಇದ್ರಲ್ಲೆಲ್ಲ ತಡ ಮಾಡಬಾರ್ದು, ಹೋಗು. ನಿಮ್ಮ ಅಪ್ಪಯ್ಯ ಬಂದಾಗ ನಾವೆಲ್ಲ ಹೇಳ್ತೀವಿ. ನಿನ್ ಗಂಗನ ಕರ್ಕೊಂಡು ಬಿರ್ನೆ ಹೊರಡು. ಅಜ್ಜಿ, ದೊಡ್ಡಮ್ಮ, ಸರಿ ಆಯಿತು. ನಾನು ಬೇಗ ಹೋಗಿ ಗಂಗನ ಕರ್ಕೊಂಡು ಹೋಗ್ತೀನಿ. ಹ್ಞೂ ಸರಿ ಕಣಪ್ಪ, ಆಯ್ತು ಹೋಗು. ಅಲ್ಲ ಕಣಮ್ಮ, ಆ ಹುಡುಗಿ ಗಂಗಾ ಇದ್ದಾಳಲ್ಲ, ಊರಿಗೆ ಹೋಗಕ್ಕೆ ನಾಟಕ ಮಾಡ್ತಿದ್ದಾಳೆ ಅನ್ಸುತ್ತೆ. ಅಲ್ಲ, ನೀವೆಲ್ಲ ಅವಳಿಗೆ ಹೋಗಕ್ಕೆ ಬಿಟ್ಬಿಟ್ರಲ್ಲ, ಆ ಹುಡುಗಿ ನಾಟಕ ಮಾಡ್ತಿರೋದು. ಅವ್ರ ಅಪ್ಪಂಗೂ ಏನೂ ಆಗಿಲ್ಲ, ಏನಿಲ್ಲ. ಸುಮ್ಮನೆ ನಾಟಕ ಮಾಡಿ ಊರಿಗೆ ಹೋಗಕ್ಕೆ ಹೊರಟಿದ್ದಾಳೆ. ನೀವೆಲ್ಲ ಅವ್ರ ಮಾತು ಕೇಳ್ಕೊಂಡು ಅವಳು ತಾಳೆ ಕುಣಿತಿದ್ದೀರಾ ಅಷ್ಟೇ. ಅವಳಿಗೆ ಏನೂ ಆಗಿಲ್ಲ, ಚೆನ್ನಾಗೇ ಇದ್ದಾರೆ. ಮೆಲ್ಲಕ್ಕೆ ಫಸ್ಟ್ ಹುಡುಗಿನ ಓಡಿಸ್ಬಿಟ್ಟು ಆಮೇಲೆ ಈಗ ಆಸ್ತಿ ಅಂತಸ್ತೆಲ್ಲ ನೋಡ್ಬಿಟ್ಟಿದ್ದಾರೆ ಅನ್ಸುತ್ತೆ. ಅದಕ್ಕೆ ಈಗ ಹುಷಾರಿಲ್ಲ, ಹಾರ್ಟ್ ಅಟ್ಯಾಕು ಅದು ಇದು ಅಂತ ಸುಳ್ಳೆಲ್ಲ ಹೇಳಿ ಕಳಿಸ್ತಿದ್ದಾರೆ. ನೀವು ಅವ್ರ ಮಾತು ನಂಬಕ್ಕೆ ಹೋಗ್ತಿರಲ್ಲ, ನಿಮ್ಮ ಬುದ್ಧಿ ಇಲ್ಲ ಅಷ್ಟೇ. ಅಲ್ಲ ಚಂದ್ರಿ, ಈ ವಿಚಾರದಲ್ಲಿ ಯಾರಾದ್ರೂ ಸುಳ್ಳು ಹೇಳ್ತಾರ? ಅಲ್ಲ, ನಿಂಗೆ ಈ ರೀತಿ ಎಲ್ಲ ಹೇಳಕ್ಕೆ ಹೇಗಾದ್ರೂ ಮನ್ಸು ಬರುತ್ತೆ? ತಂದೆಗೆ ಈ ರೀತಿ ಹೃದಯಾಘಾತ ಆಗಿತ್ತೆ, ಹುಷಾರಿಲ್ಲ, ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದರೆ, ಎಮರ್ಜೆನ್ಸಿ ಅಂತೆಲ್ಲ ಯಾರಾದ್ರೂ ಸುಮ್ಮನೆ ಸುಳ್ಳು ಹೇಳಕ್ಕಾಗುತ್ತಾ? ಅಲ್ಲ, ನೀನ್ ಯಾವ್ದನ್ನ ನಂಬಲ್ವಲ್ಲ, ಎಲ್ಲದಕ್ಕೂ ಏನಾದ್ರೂ ಒಂದು ಕೊಂಕು ಹುಡುಕಿರ್ತೀಯಪ್ಪ. ನಾನೇನಾದ್ರೂ ಹೇಳಿದ್ರೆ ನೀವೆಲ್ಲ ನಂಬ್ತೀರಾ ನನ್ನ ಮಾತನ್ನ? ಮುಂದಕ್ಕೆ ನಿಮಗೆ ಎಲ್ಲ ಗೊತ್ತಾಗುತ್ತಲ್ಲ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಬೇರೆಯವ್ರ ವಿಷಯ ಕಟ್ಕೊಂಡು ನಂಗೇನಾಗಬೇಕಾಗುತ್ತೆ, ಬಿಡಿ. ಅಕ್ಕ, ನೋಡಿದ್ರಾ ಚಂದ್ರಿ ಹೇಗೆಲ್ಲ ಮಾತಾಡ್ತಾಳೆ ಅಂತ? ಅಯ್ಯೋ ಹೋಗ್ಲಿ ಬಿಡೆ ಗಿರ್ಜಾ. ಚಂದ್ರಿ ಹೆಂಗೆ ಯಾವಾಗ ಚೆನ್ನಾಗಿರ್ತಾಳೆ, ಯಾವಾಗ ಸಿಟ್ಟಲ್ಲಿ ಇರ್ತಾಳೆ, ಯಾವಾಗ ಯಾರ ಬಗ್ಗೆ ಏನು ಮಾತಾಡ್ತಾಳೆ ಅಂತ ಅವಳಿಗೆ ಊಹಿಸ್ಕೊಳ್ಳೋದು ಕಷ್ಟನೇ. ಸರಿ ನಡಿ, ಗಂಗಾ ಪಾಪ ಹೋಗಕ್ಕೆ ಹೊರಟಿದ್ದಾಳೆ ಅನ್ಸುತ್ತೆ. ಅವಳಿಗೆ ಒಂಚೂರು ಹೋಗಿ ಸಮಾಧಾನ ಮಾಡೋಣ. ಅಜ್ಜಿ, ನಾನು ಹೋಗ್ಬರ್ತೀನಿ ಅಜ್ಜಿ. ಅತ್ತೆ, ಹೋಗ್ಬರ್ತೀನಿ ದೊಡ್ಡಮ್ಮ, ಹೋಗ್ಬರ್ತೀನಿ. ಹೋಗಿ ನಮ್ಮಪ್ಪಯ್ಯ ಊರಲ್ಲಿ ಹೇಗಿದ್ದಾರೆ ಅಂತ ನೋಡ್ಕೊಂಡ್ಬರ್ತೀನಿ. ನಮ್ಮಪ್ಪಯ್ಯ ನನ್ನನ್ನು ಎಷ್ಟು ಪ್ರೀತಿ ಮಾಡ್ತಿದ್ರು. ನಾನು ನಮ್ಮಪ್ಪಯ್ಯನ ಒಂದು ದಿವಸನೂ ಫೋನ್ ಮಾಡಿ ಮಾತಾಡೇ ಇಲ್ಲ. ಹೇಗಿದ್ದಾರೋ ಏನು ಗೊತ್ತಾಗ್ತಿಲ್ಲ. ಸುಮ್ಮನಿರ ಗಂಗಾ, ಸಮಾಧಾನ ಮಾಡ್ಕೊ. ಈ ರೀತಿ ಕಣ್ಣಲ್ಲಿ ನೀರು ಹಾಕ್ಬಾರ್ದು. ಸುಮ್ಮನಿರು, ಏನಾಗಲ್ಲ. ನಿಮ್ಮ ಅಪ್ಪಂಗೆ ಎಲ್ಲ ಒಳ್ಳೇದೇ ಆಗುತ್ತೆ. ಹೋಗು, ಒಳ್ಳೆಯವ್ರಿಗೆ ಯಾವಾಗಲೂ ಒಳ್ಳೇದೇ ಆಗುತ್ತೆ. ಹೋಗಿ ಬರೋಗು. ಸರಿ ಆಯ್ತು ಅಜ್ಜಿ. ಅತ್ತೆ, ದೊಡ್ಡಮ್ಮ, ಹೋಗ್ಬರ್ತೀನಿ. ಸರಿ ಆಯ್ತು ಗಂಗಾ, ಹುಷಾರಾಗಿ ಹೋಗ್ಬಾ. ಈ ರೀತಿ ಹೇಳ್ಕೊಂಡು ನಿನ್ನ ಆರೋಗ್ಯನ ಹಾಳು ಮಾಡ್ಕೋಬೇಡ. ಹೋಗು, ಸಮಾಧಾನದಿಂದ ಹೋಗು, ಏನಾಗಲ್ಲ, ಎಲ್ಲ ಒಳ್ಳೇದೇ ಆಗುತ್ತೆ. ಗಂಗಾ, ಸರಿ ಆಯ್ತು ರಾಜು, ನಡೀರಿ ರಾಜು, ಬೇಗ ಬೇಗ ನಡೀರಿ ರಾಜು. ಬೇಗ ಹೋಗಿ ನಮ್ಮಪ್ಪ ಇಲ್ಲಿ ನೋಡ್ಬೇಕು. ಬೇಗ ಅಂದರೆ ಇದೇನು ವಿಮಾನನ ಹಾರಿಸ್ಕೊಂಡು ಹೋಗ್ಬಿಡಕ್ಕೆ? ಬೈಕಲ್ಲಿ ಹೋಗ್ತಿದ್ದೀವಿ. ಈಗಲೂ ತಮಾಷೆ ಮಾಡಬೇಡಿ ರಾಜು, ನಾನು ತುಂಬಾ ಬೇಜಾರಲ್ಲಿದ್ದೀನಿ. ಇಂಥ ಟೈಮಲ್ಲಿ ತಮಾಷೆ ಮಾಡ್ತೀರಲ್ಲ. ನೀವು ಬೇಜಾರಲ್ಲಿ ಇದ್ದೀರಾ ಅಂತಾನೆ ನಿಮ್ಮನ್ನು ನಗ್ಸೋಕ್ಕೋಸ್ಕರ ಹೇಳಿದ್ದು. ನನಗೂ ಸಿಚುವೇಶನ್ ಏನು ಅನ್ನೋದು ಗೊತ್ತಾಗುತ್ತೆ ಗಂಗಾ, ಸಮಾಧಾನ ಮಾಡ್ಕೊಳ್ಳಿ. ಆ ರೀತಿ ಏನೂ ಆಗಲ್ಲ. ನಾನು ಇದ್ದೀನಿ ಅಲ್ವಾ, ನಾನು ನಿಮ್ಮ ಜೊತೆ ಇರ್ಬೇಕಾದ್ರೆ ನೀವು ಯಾವುದಕ್ಕೂ ಯಾವಾಗಲೂ ಇದ್ರು ಬೇಡ್ರಿ. ಸರಿ ರಾಜು, ಆಯ್ತು. ನಾನು ಇರೋವರೆಗೂ ನೀನು ಯಾವುದಕ್ಕೂ ಚಿಂತೆ ಮಾಡಬೇಡ ಗಂಗಾ. ನೀನೆಲ್ಲ ಸುಖ ದುಃಖದಲ್ಲೂ ನಾನು ಇರ್ತೀನಿ. ನೀನು ಯಾವುದನ್ನು ಯೋಚನೆ ಮಾಡಬೇಡ. ನಿಮ್ಮಪ್ಪ ಹಿಂಗೆ ಏನೂ ಆಗಲ್ಲ. ನಿಮ್ಮಪ್ಪ ಯಾವ ಹುಷಾರಾಗ್ತಾರೆ, ನಿನ್ನ ಜೊತೆ ಚೆನ್ನಾಗಿ ಮಾತಾಡ್ತಾರೆ. ನೀನು ಯಾವುದ್ರ ಬಗ್ಗೆನೂ ಚಿಂತೆ ಮಾಡಬೇಡ, ನಾನು ಇದ್ದೀನಿ. ಅದೆಷ್ಟಾದರೂ ಖರ್ಚಾಗಲಿ ಪರವಾಗಿಲ್ಲ, ನಿಮ್ಮಪ್ಪಯ್ಯನ್ನ ನಾವು ಉಳಿಸ್ಕೊಳ್ಳೋಣ. ಥ್ಯಾಂಕ್ ಯು ಸೋ ಮಚ್ ರಾಜು. ನೀವು ಇಷ್ಟು ಹೇಳಿದ್ರಲ್ಲ, ಈಗ ನನ್ನ ಧೈರ್ಯ ಬಂತು. ಏನೇ ಆದರೂ ನೀವು ನಮ್ಮಪ್ಪಯ್ಯ ನನ್ನ ಜೊತೆ ಯಾವಾಗಲೂ ಇರ್ತೀರಾ ಅಲ್ವಾ? ಗಂಗಾ, ಅದು ಏನೇ ಆಗಲಿ ನಿಮ್ಮ ಜೊತೆ ನಾನು ಇರ್ತೀನಿ ಯಾವಾಗಲೂ. ಗಂಗಾ, ಯಾವ ಆಸ್ಪತ್ರೆ ಅಂತ ಸರಿಯಾಗಿ ಅಡ್ರೆಸ್ ಕೇಳ್ಕೊಂಡ್ಯೇ ಇಲ್ವಾ? ಆಮೇಲೆ ಬೇರೆ ಆಸ್ಪತ್ರೆಗೆ ಏನಾದರೂ ಬಂದುಬಿಟ್ವಾ? ಇಲ್ಲ ರಾಜು, ಇದೇ ಆಸ್ಪತ್ರೆ ಅಂತ ಹೇಳಿದ್ರು, ಅದಕ್ಕೆ ಇಲ್ಲಿಗೆ ಕರ್ಕೊಂಡ್ಬಂದೆ. ಇದೇ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ದೀನಿ ಅಂತಾನೆ ಹೇಳಿದ್ರು. ಓ ಗಂಗಾ, ಬಂದೇನಮ್ಮ, ಹೇಗಿದೀಯಾ? ಚೆನ್ನಾಗಿದೀಯಾ? ಅಂಕಲ್, ನಾನು
ಚೆನ್ನಾಗಿದ್ದೀನಿ. ನಮ್ಮ ಅಪ್ಪಯ್ಯ ಹೇಗಿದ್ದಾರೆ? ಚೆನ್ನಾಗಿದ್ದಾರಾ? ಏನ್ ಮಾಡ್ತಿದ್ದಾರೆ? ನಮ್ಮ ಅಪ್ಪ ಹಿಂಗೆ ಪ್ರಜ್ಞೆ ಬಂತ ಅಂತ ಮಾತಾಡ್ತಿದಾರಾ? ಇನ್ನೂ ಇಲ್ಲ ಮಗಳೇ, ಇನ್ನು ಅದೇ ರೀತಿ ಇದ್ದಾರೆ. ಆಪ್ರೇಷನ್ಗೆ ಅಂತ 50,000 ಕಟ್ಟಿದ್ರೆ ಅವರು ಸಡನ್ನಾಗಿ ಒಂದು ಆಪ್ರೇಷನ್ ಮಾಡ್ತಾರಂತೆ. ಆ ಆಪ್ರೇಷನ್ ಆದಮೇಲೆ ನಿಮ್ಮ ಅಪ್ಪಯ್ಯ ಚೆನ್ನಾಗಾಗ್ತಾರೆ ಮಗಳೇ. ಅದು ಆಪ್ರೇಷನಿಗೆ ಎಷ್ಟು ಖರ್ಚಾಗುತ್ತೆ ಅಂತ ಹೇಳಿದ್ರು ಡಾಕ್ಟ್ರು. ಅಂದಂಗೆ ಇವ್ರು ಯಾರಮ್ಮ ಗಂಗಾ? ಇವ್ರು ಯಾರು ಅಂತ ಹೇಳಲೇ ಇಲ್ಲ. ಇವರು ಇವ್ರು ನಮ್ಮ ಹಸ್ಬೆಂಡ್ ಅಂಕಲ್ ರಾಜು ಅಂತ, ಇಲ್ಲೇ ಚಿಕ್ಕಮಂಗ್ಳೂರಲ್ಲಿ ಇರೋದು. ಓ ಹೌದಾ, ನೀನು ಚಿಕ್ಕಮಂಗ್ಳೂರಲ್ಲೇ ಮದುವೆ ಆಗಿದೆಯಾ ಅನ್ನೋ, ಅದಕ್ಕೆ ನೀನು ಬೇಗ ಬಂದಿರೋದು. ನಾನು ಎಲ್ಲೋ ದೂರ ಅಂತ ತಿಳ್ಕೊಂಡಿದ್ದೆ. ಒಂದು ಅರ್ಧ ಗಂಟೆ ಒಳಕ್ಕೆ ಬಂದ್ಬಿಟ್ಟಿದೆಯಲ್ಲ. ಒಳ್ಳೇದಾಯ್ತು ಬಿಡು. ಹೌದು ಅಂಕಲ್. ಸರಿ, ಆಪ್ರೇಷನಿಗೆ ಎಷ್ಟು ಕಟ್ಟಬೇಕು ದುಡ್ಡು ಅಂತ ಹೇಳಿದ್ದಾರೆ ಡಾಕ್ಟ್ರು? ಅದು ಏನಿಲ್ಲ ಕಣಪ್ಪ, ಆಸ್ಪತ್ರೆಗೆ ಹೋಗಿ ಆಪ್ರೇಷನಿಗೆ ಅಂತ ಒಂದು 50,000 ಕಟ್ಟಬೇಕು. ಆಪ್ರೇಷನ್ ಎಲ್ಲ ಆದಮೇಲೆ ಆಸ್ಪತ್ರೆಯಲ್ಲಿ ಎಷ್ಟು ದಿವಸ ಇರ್ತಾರೆ ಅನ್ನೋ ಮೇಲೆ ದುಡ್ಡು ಬಿಲ್ ಹಾಕ್ತಾರೆ. ಇವಾಗ ಸದ್ಯಕ್ಕೆ ಒಂದು 50,000 ಕಟ್ಟಿ ಅಂತ ಡಾಕ್ಟ್ರ್ ಹೇಳಿದ್ದಾರೆ. ಹೌದಾ, ಬರ್ರಿ ಅಂಕಲ್, ಸ್ವಲ್ಪ ಹೋಗಿ ಡಾಕ್ಟ್ರ್ ಹತ್ರ ಮಾತಾಡ್ಕೊಂಬರೋಣ. ಡಾಕ್ಟ್ರ್ ಏನು ಹೇಳ್ತಾರೆ ಅಂತ ಕೇಳೋಣ. ಅಂಕಲ್, ನಮ್ಮ ಅಪ್ಪಾಜಿ ಹುಷಾರಾಗಿ ಬರ್ತಾನೆ. ನಮ್ಮ ಅಪ್ಪಾಜಿ ಚೆನ್ನಾಗಿ ಆಗ್ತಿರ್ತಾನೆ. ನಮ್ಮ ಅಪ್ಪ ಹಿಂಗೆ ಏನಾಗಲ್ಲ ಅಲ್ವಾ? ಗಂಗಾ, ಅಳ್ಬೇಡ ಕಣಮ್ಮ, ಸಮಾಧಾನ ಮಾಡ್ಕೊ. ನಿಮ್ಮ ಅಪ್ಪಂಗೆ ಏನಾಗಲ್ಲ. ಯಾರಿಗೂ ಕೆಟ್ಟದ್ದು ಬಯಸಿಲ್ಲ ನಿಮ್ಮಪ್ಪ. ಅಂಥದ್ರಲ್ಲಿ ಅವನಿಗೆ ಏನಾಗುತ್ತೆ ಹೇಳು? ಏನೂ ಆಗಲ್ಲ, ಅವ್ನು ಚೆನ್ನಾಗಾಗ್ತಾನೆ. ಸುಮ್ಮನಿರು, ಅಳ್ಬೇಡ, ಸಮಾಧಾನವಾಗಿರು. ನೀನು ಇಲ್ಲೇ ಇರು. ನಾನು ಇವ್ರ ಹೆಸ್ರೇನಂದೆ? ಅದು ರಾಜು ಅಂಕಲ್. ಸರಿ ಕಣಮ್ಮ, ನಾನು ರಾಜು ಹೋಗಿ ಡಾಕ್ಟ್ರ್ ಹತ್ರ ಇನ್ನೊಂದ್ಸತಿ ಮಾತಾಡ್ಕೊಂಬರ್ತೀವಿ. ನೀನು ಅಳ್ಬೇಡ, ಸಮಾಧಾನವಾಗಿ ಇಲ್ಲೇ ಇರು.